ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಅಧ್ಯಕ್ಷರಾಗಬಹುದು ಅಂತ ತುಮಕೂರಿನಲ್ಲಿ ಸಚಿವ ಕೆಎನ್ ರಾಜಣ್ಣ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರ ಸ್ಥಾನ ಬದಲಾವಣೆಯಾಗುತ್ತೆ. ಬದಲಾವಣೆ ಯಾವಾಗ ಅಂತ ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ. ಬದಲಾವಣೆ ಬಗ್ಗೆ ಹೈಕಮಾಂಡ್ ನಿರ್ಧಾರವನ್ನ ಮಾಡುತ್ತೆ ಅನ್ನೋದಾಗಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಕೆಎನ್ ರಾಜಣ್ಣ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತುಮಕೂರಿನಲ್ಲಿ ಮಾತನಾಡ್ತಿದ್ದಂತ ಸಂದರ್ಭ ಸಚಿವ ಕೆಎನ್ ರಾಜಣ್ಣ ಸಿಡಿಸಿರುವ ಹೊಸ ಬಾಂಬ್ ಇದು. ಬದಲಾವಣೆಯ ಗಾಳಿ ಆಲ್ರೆಡಿ ಇದೆ, ಅದ್ರ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಈ ನಡುವೆ ಒಂದು ಹೆಸರನ್ನ ಕೂಡ ತಗೊಂಡಿದ್ದಾರೆ, ಅದು ಸತೀಶ್ ಜಾರಕಿಹೊಳಿ ಅವರದ್ದು. ಸತೀಶ್ ಜಾರಕಿಹೊಳಿ ಅವರು ಕೆಪಿಸಿಸಿ ಅಧ್ಯಕ್ಷರಾಗಬಹುದು ಅನ್ನೋದು ಕೆಎನ್ ರಾಜಣ್ಣ ಅವರ ಹೇಳಿಕೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಲ್ಲಿ ಬದಲಾವಣೆ ಆಗುತ್ತೆ, ಬಟ್ ಅದರ ಬಗ್ಗೆ ಹೈಕಮಾಂಡ್ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅನ್ನೋದಾಗಿ ಹೇಳಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗೋದು ಬಿಡೋದು ಎಲ್ಲ ಅವರು ತೀರ್ಮಾನ ಮಾಡ್ತಾರೆ. ಬಟ್ ಬದಲಾವಣೆ ಅಂತೂ ಆಗ್ತದೆ, ಯಾವಾಗ ಆಗ್ತದೆ ಅವೆಲ್ಲ ಅಂತಿಮವಾಗಿ ಅವರೇ ತೀರ್ಮಾನ ಮಾಡೋದು. ಬದಲಾವಣೆ ಅಂತೂ ಆಗ್ತವೆ. ಸತೀಶ್ ಜಾರಕಿಹೊಳಿ ಆಗುತ್ತೆ ಅವರು ಆಗಬಹುದು ಏನೋ ಅಂತ ಅಂದ್ಕೊಂಡಿದ್ದೇನೆ, ಆಗಬಹುದು. ನೋಡಿ, ರಾಜಕಾರಣದಲ್ಲಿ ಯಾರೇನಾಗ್ತಾರೆ ಅಂತೇಳಿ ಯಾರು ನಿರೀಕ್ಷೆ ಊಹೆನೂ ಮಾಡೋಕ್ಕಾಗಲ್ಲ. ಆಗ್ತವೆ, ಅದಕ್ಕೆಲ್ಲ ಕಾಲನೇ ತೀರ್ಮಾನ ಮಾಡೋಗ್ತದೆ. ಹೌದಲ್ವಾ? ಇನ್ನು ಮಾತು ಮುಂದುವರಿಸಿರುವಂತಹ ಕೆಎನ್ ರಾಜಣ್ಣ ಅವರು ಡಿಕೆ ಸಿಎಂ ಆಗೋದು ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಹೇಳಿದ್ದಾರೆ. ಸಿಎಂ ಹಾಗೆ ಪಿಎಂ ಆಗೋದು ಹೈಕಮಾಂಡ್ಗೆ ಬಿಟ್ಟಿದ್ದು, ಇದು ಕೆಎನ್ ರಾಜಣ್ಣ ಅವರ ಹೇಳಿಕೆ. ಬಿಜೆಪಿ ಹಾಗೆ ಕಾಂಗ್ರೆಸ್ ಎರಡೂ ಮನೆಯಲ್ಲಿ ಬದಲಾವಣೆಯ ಚರ್ಚೆಗಳು ಕೇಳಿ ಬರ್ತಾ ಇದೆ. ಅದರಲ್ಲಿ ಡಿಕೆ ಸಿಎಂ ಆಗೋದ್ರ ಬಗ್ಗೆ ಕೆಎನ್ ರಾಜಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ? ಡಿಕೆ ಸಿಎಂ ಆಗೋದು ಹೈಕಮಾಂಡ್ ಬಿಟ್ಟಿದ್ದು ಅಂತ ಹೇಳಿದ್ದಾರೆ. ಅದು ಸಿಎಂ ಆಗಿರ್ಬೋದು, ಪಿಎಂ ಆಗೋದು, ಇವೆಲ್ಲವೂ ಕೂಡ ಹೈಕಮಾಂಡ್ ನಿರ್ಧಾರ ಅಂತ. ಈಗ ಡಿಕೆಸಿ ಪ್ರೈಮ್ ಮಿನಿಸ್ಟರ್ ಆಗ್ತಾರೋ ಚೀಫ್ ಮಿನಿಸ್ಟರ್ ಆಗ್ತಾರೋ ಅವರು ಹೈಕಮಾಂಡ್ ಅವರು ತೀರ್ಮಾನ ಮಾಡೋದು. ಪೇಪರ್ ಅಲ್ಲಿ ನೋಡಿದೆ 30ನೇ ತಾರೀಕು ಬರ್ತಂತ. ಬರ್ಲಿ, ತಮಗೂ ತಾಕೀತು ಮಾಡ್ಬೋದು ಅಂತ. ಏನ್ ತಾಕೀತು? ಮಾತಾಡಬೇಡಿ ಅಂತ ಹೇಳಿ. ಏನ್ ಮಾತಾಡ್ತಾರಂತೆ? ಅಯ್ಯೋ, ಸುಮ್ಮನೆ ನೀವೆಲ್ಲ ಆಯ್ತು ನಾನು ಮಾತಾಡಬೇಡಿ ಅಂತ ಹೇಳಿದ್ರೆ ನನಗೆ ಕೇರ್ ಮಾಡಲ್ಲ ಅಂತ ಹೇಳ್ಬೇಕು ಅಂತ ನಿಮ್ ನಿರೀಕ್ಷೆ. ನನಗೆಲ್ಲ ಹೇಳಕ್ ಹೋಗಲ್ಲ. ಬಹಳ ದೊಡ್ಡ ಕಾರ್ಯಕ್ರಮ ಮಾಡಿ ಡಿಕೆಶಿ ಕರೆಸ್ಕೊಂಡು ಒಂದಾದ್ರಿ ಅಂತ ಮಾತು. ಯಾವತ್ತೂ ಎರಡಾಗಿದ್ದೀವಿ, ಸದಾಕಾಲ ಒಂದೇ. ಪಕ್ಷದಲ್ಲಿ ಅಧ್ಯಕ್ಷ ಇರುವಂತ ಕಾಲದಲ್ಲಿ ಅಧ್ಯಕ್ಷರಿಗೆ ಏನ್ ಗೌರವ ಕೊಡಬೇಕು ಅದು ಕೊಡ್ತೀವಿ ಎಲ್ಲ. ಇನ್ನು ಸೆಪ್ಟೆಂಬರ್ನಲ್ಲಿ ರಾಜಕೀಯದಲ್ಲಿ ಬದಲಾವಣೆ ಆಗುತ್ತೆ ಅನ್ನೋ ವಿಚಾರದಲ್ಲಿ ಕ್ರಾಂತಿ ಅಂದ್ರೆ ಹಸಿರು ಕ್ರಾಂತಿ ಆಗಬಹುದಲ್ವಾ ಅಂತ ತುಮಕೂರಿನಲ್ಲಿ ಸಚಿವ ಕೆಎನ್ ರಾಜಣ್ಣ ಪ್ರಶ್ನೆ ಮಾಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಮಾತ್ರ ಕ್ರಾಂತಿ ಯಾಕೆ ಭಾವಿಸ್ತೀರಿ? ಬಿಜೆಪಿಯಲ್ಲೂ ಕ್ರಾಂತಿ ಆಗ್ತಾ ಇದೆ, ಕೇಂದ್ರದಲ್ಲೂ ಕ್ರಾಂತಿ. ನನ್ನ ಪ್ರಕಾರ ಕಾಂಗ್ರೆಸ್ನಲ್ಲಿ 3 ಪವರ್ ಸೆಂಟರ್ ಇದೆ. ಬಿಜೆಪಿಯಲ್ಲಿ 75 ವರ್ಷದ ಬಳಿಕ ಹುದ್ದೆ ಬಿಡಬೇಕು. ಅಡ್ವಾಣಿಗೆ 75 ವರ್ಷ ಆಗಿದ್ದಕ್ಕೆ ಪಿಎಂ ಹುದ್ದೆಯನ್ನ ತಪ್ಪಿಸಿದ್ರು. ಕೇಂದ್ರ ಬಿಜೆಪಿಯಲ್ಲೂ ಕ್ರಾಂತಿ ಆಗಬಹುದು ಅಂತ ರಾಜಣ್ಣ ಹೇಳಿದ್ದಾರೆ. ಕ್ರಾಂತಿ ಅಂದ್ರೆ ಎಷ್ಟು ತರ ಕ್ರಾಂತಿ ಇದಾವೆ. ಈಗ ಜಗಜೀವನ್ ರಾಮ್ ಮಾಡಲಿಲ್ವಾ? ಹಸಿರು ಕ್ರಾಂತಿ ಅಲ್ವಾ ಅದು? ಅದ್ ಲೆಕ್ಕಕ್ಕೆ ನೀವು ಬರೋದಿಲ್ಲ. ಬರೀ ರಷ್ಯಾದಲ್ಲಿ 1919 ಆಯ್ತಲ್ಲ, ಅದು ಅಕ್ಟೋಬರ್ ಅಲ್ಲೇ ತಾನೇ ಆಗಿರೋದು. ನೀವು ರಾಜಕೀಯ ಕ್ರಾಂತಿ ಆಗುತ್ತೆ ಅಂತ ನೋಡಪ್ಪ, ನಾನು ಹೇಳಿದ ಕ್ಷಣಕ್ಕೆ ಬರೀ ಕಾಂಗ್ರೆಸ್ನಲ್ಲೇ ಕ್ರಾಂತಿ ಆಗ್ತದೆ ಅಂತ ನೀವು ಭಾವಿಸಬಾರ್ದು. ಬಿಜೆಪಿನಲ್ಲೂ ಆಗ್ತಾ ಇಲ್ವನ್ರಿ? ಈವನ್ ಕೇಂದ್ರ ಸರ್ಕಾರದಲ್ಲೂ ಕೂಡ ಬದಲಾವಣೆಗಳನ್ನು ನಿರೀಕ್ಷೆ ಮಾಡ್ಬೋದು. ಹೇಗೆ ಅಂದರೆ ಅವ್ರದ್ದು ಸೆಟ್ ಆಫ್ ಪ್ರಿನ್ಸಿಪಲ್ಸ್ ಇದೆ RSSನವ್ರದ್ದು. ಏನು ಪ್ರಿನ್ಸಿಪಲ್ಸ್ ಅದು? 75 ವರ್ಷದ ನಂತರ ಯಾರೂ ಕೂಡ ಜವಾಬ್ದಾರಿ ಸ್ಥಾನದಲ್ಲಿ ಬರಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಅದ್ವಾನಿಯನ್ನು ದೂರ ಇಟ್ಟು ಮೋದಿಯವರು ಬಂದರು. ಈಗ ಅದೇ ಪ್ರಿನ್ಸಿಪಲ್ ಇವ್ರಿಗೂ ಲಾಗೂ ಆಗ್ತದಲ್ಲ. ಇವರು ಮಾರ್ಗದರ್ಶಕ ಮಂಡಲ್ಗೆ ಹೋಗ್ಬೇಕು, ಬೇರೆಯವ್ರಿಗೆ ಜಾಗ ಮಾಡಬೇಕು. ಅದು ಬದಲಾವಣೆ ಆದಂತರ ಕ್ರಾಂತಿ ಅಲ್ವಾ? ಅದನ್ನ ಯಾರು ಊಹೆ ಮಾಡೋದಿಲ್ವಾ? ಬರೀ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಾರ್ಟಿ ಪ್ರೆಸಿಡೆಂಟ್ ಬದಲಾಯಿಸ್ತಾರೆ, ಸಂಪುಟ ವಿಸ್ತರಣೆ ಆಗ್ತದೆ ಅಥವಾ ಅಲ್ಲ ರೀಶಫಲ್ ಆಗ್ತದೆ, ಇದು ಚೀಫ್ ಮಿನಿಸ್ಟರ್ ಬದಲಾಗ್ತಾರೆ. ಬರೀ ಇವೇ ಚರ್ಚೆ, ಹೌದಲ್ವಾ? ಇವೇ ಚರ್ಚೆಗಳು ನಡೀತಾ ಇದ್ದಾವೆ. ರಾಜಕಾರಣ ಅನ್ನೋದು ನಿಂತ ನೀರಲ್ಲ, ಇರ್ತಕ್ಕಂಥ ನೀರು. ಹರಿಯೋ ನೀರು ಯಾವ ಕಡೆ ಇರ್ತದೆ ಅಂದರೆ ಆ ತಗ್ಗು ಯಾವ ಕಡೆ ಇರ್ತದೋ ಆ ಕಡೆ ಹರ್ಕೊಂಡು ಹೋಗ್ತದೆ. ಹಂಗೆ ರಾಜಕಾರಣನೂ ಕೂಡ ಆಯಾ ಸಂದರ್ಭದಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗ್ತವೆ, ಆ ಬೆಳವಣಿಗೆಗೆ ಅನುಗುಣವಾಗಿ ಮುಂದಿನ ಪ್ರಕ್ರಿಯೆ ನಡೀತವೆ.
ಹೌದಲ್ವಾ? ನಾವೇನಿದ್ದೇವೆ 2 × 2 4 2 + 2 4 ಅಂತ ಹೇಳ್ದಂಗೆ ರಾಜಕಾರಣ ಹೇಳೋಕ್ಕಾಗೋದಿಲ್ಲ. ಆ ದಿವಸದ ಬೆಳವಣಿಗೆ ಗೊತ್ತಾಯ್ತಾ? ಆ ಘಟನೆಗಳು ಏನು ನಡೀತವೆ, ಆ ಘಟನೆ ಆ ಬೆಳವಣಿಗೆ ಆಧರಿಸಿ ಮುಂದಿನ ಪ್ರಕ್ರಿಯೆಗಳು ನಡೀತವೆ.